ಇನ್ನು ರಾಜ್ಯದಲ್ಲಿ ಮುಂದಿನ 3 ಗಂಟೆ ಭಾರಿ ಮಳೆ ಆಗುವಂತ ಸೂಚನೆಯನ್ನ ಈಗ ಹವಾಮಾನ ಇಲಾಖೆ ಕೊಡ್ತಾ ಇದೆ. ಸೊ ರಾಜ್ಯದಲ್ಲಿ ಮುಂದಿನ 3 ಗಂಟೆ ಭಾರಿ ಮಳೆ ಸಾಧ್ಯತೆ ಇದೆ, ಹುಷಾರಾಗಿರಿ. ಮೈಸೂರು, ಮಂಡ್ಯ, ಕೊಡಗು ಸೇರಿ ಹಲವೆಡೆ ಭಾರಿ ಮಳೆ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಕೊಡಗಿನಲ್ಲೇ ಆಗಲಿ 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ ಗಾಳಿ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಕೊಡಗಿನಲ್ಲಿ ಯಾಕೆ ಆಗಲಿ ಅಂತ ಅಂದ್ರೆ ಜನರಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಆಗೋದು ಬೇಡ. ಕಾವೇರಿ ನದಿಯಲ್ಲಿ ನೀರು ಬಂದರೆ ಸಾಕು, ಇಲ್ಲಿ KRS ತುಂಬುತ್ತೆ. ಪಾಪ ಅಲ್ಲಿ ಜನರಿಗೆ ಏನೂ ಇಲ್ಲ, ಆದರೆ ಅನಿವಾರ್ಯ, ಏನು ಮಾಡೋದು. ಧಾರವಾಡ, ಹುಬ್ಬಳ್ಳಿ, ಚಿಕ್ಕಮಗಳೂರು, ಹಾಸನ, ಚಾಮರಾಜನಗರ, ಕುಕ್ಕೆ ಸುಬ್ರಹ್ಮಣ್ಯ, ದಕ್ಷಿಣ ಕನ್ನಡ ಭಾಗಗಳಲ್ಲೆಲ್ಲ ಭಾರಿ ಮಳೆ ಬೀಸ್ತಾ ಇದೆ, ಭಾರಿ ಮಳೆ ಆಗ್ತಾ ಇದೆ. ಗಾಳಿಯೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಬೀಸ್ತಾ ಇದೆ. 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ. ಮರದ ಕೆಳಗಡೆಗೆ ದಯವಿಟ್ಟು ಕಾರುಗಳನ್ನು ಪಾರ್ಕ್ ಮಾಡಿ ಸುರಕ್ಷಿತವಾಗಿದ್ದೀವಿ ಅಂತ ನಿಂತ್ಕೊಳ್ಳೋಕೆ ಹೋಗಬೇಡಿ. ಸಿಟಿಯಲ್ಲಿರೋರಂತೂ ಯಾವುದೇ ನಗರ ಪ್ರದೇಶಗಳಲ್ಲಿ ಮರಗಳ ಕೆಳಗಡೆಗೆ ನಿಂತ್ಕೊಳ್ಳಿಕ್ಕೆ ಹೋಗಬೇಡಿ. ಆ ಮರಗಳು ಎಷ್ಟು ಗಟ್ಟಿ ಇದ್ದಾವೆ ಅಂತ ನಿಮಗೆ ಕಲ್ಪನೆಯೂ ಇರೋದಿಲ್ಲ, ಬೇರೆ ಇರಲ್ಲ, ಅದು ಕಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಬಹಳ ಹುಷಾರಾಗಿರಿ. ದಕ್ಷಿಣ ಕನ್ನಡದಲ್ಲಿ ಸಿಡಿಲಿಗೆ ಓರ್ವ ಸಾವು, 2 ಗಾಯ ಆಗಿದೆ. ಕಡಬ ತಾಲೂಕಿನ ಇಚಲಂಪಾಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದಕ್ಷಿಣ ಕನ್ನಡದಲ್ಲಿ ಸಿಡಿಲಿಗೆ ಓರ್ವ ಸಾವನ್ನಪ್ಪಿದ್ದಾರೆ, 2 ಗಾಯವಾಗಿದೆ. ನಿನ್ನೆ ಬೆಂಗಳೂರಿನಲ್ಲೂ ಕೂಡ ಭಾರಿ ಸಿಡಿಲುಗಳು ಬೀಳ್ತಾ ಇತ್ತು. ಕಡಬ ತಾಲೂಕಿನ ಇಚಲಂಪಾಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಓರ್ವ ಸಾವನ್ನಪ್ಪಿದ್ದಾರೆ, 2 ಗಾಯ ಆಗಿದೆ. ಸೊ ಹಲವು ಕಡೆಗಳಲ್ಲಿ ಮಳೆ ಆಗ್ತಾ ಇರುವಂಥ ವರದಿಗಳು ಈಗಾಗಲೇ ಬರ್ತಾ ಇದೆ. ತುಂಬ ಹುಷಾರಾಗಿರಿ. ಹಲವು ಕಡೆಗಳಲ್ಲಿ ವಿದ್ಯುತ್ ಸಂಪರ್ಕಗಳು ಇರೋದಿಲ್ಲ.